ನಮ್ಮ ಭಾರತದ ಪುಂಗನೂರು ತಳಿಯು ಅತ್ಯಂತ ಚಿಕ್ಕ ಮತ್ತು ಅತಿ ಮುದ್ದಾದ ಜಾನುವಾರು ತಳಿಯಾಗಿದೆ. ದಕ್ಷಿಣ ಭಾರತದ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆ ಮೂಲದ ಈ ಅಪರೂಪದ ಮತ್ತು ವಿಶಿಷ್ಟ ತಳಿಯ ಹಸುಗಳನ್ನು ನೋಡಿದರೆ ಸಂತಸ ಮೂಡುತ್ತದೆ, ಮನಸ್ಸು ಅರಳುತ್ತದೆ. ದಖನ್ ಪ್ರಸ್ಥಭೂಮಿಯ ಆಗ್ನೇಯ ತುದಿಯಲ್ಲಿರುವ ಚಿತ್ತೂರು ಜಿಲ್ಲೆಯ ಪುಂಗನೂರು ಪಟ್ಟಣದ ಹೆಸರನ್ನು ಪುಂಗನೂರು ಹಸುವಿಗೆ ಇಡಲಾಗಿದೆ. ಇಲ್ಲಿನ ರಾಜರು ಈ ತಳಿಯನ್ನು ಅಭಿವೃದ್ಧಿಪಡಿಸಿ ಹಾಲು ಕರೆಯಲು ಮತ್ತು ಇತರ ಲಘು ಕೃಷಿ ಅಗತ್ಯತೆಗಳಿಗೆ ಬಳಸಿದರು. ಈ ತಳಿಯು 15ನೇ ಶತಮಾನದಲ್ಲಿ ವಿಜಯನಗರ ರಾಜರು ಈ ಪ್ರದೇಶಕ್ಕೆ ತಂದ ಒಂಗೋಲ್ ಜಾನುವಾರುಗಳಿಂದ ಬಂದಿದೆ ಎಂದು ಹೇಳಲಾಗುತ್ತದೆ. ಸ್ಥಳೀಯ ಗುಡ್ಡಗಾಡು ದನಗಳು ಮತ್ತು ಪಾಕಿಸ್ತಾನದ ಸಾಹಿವಾಲ್ ಜಾನುವಾರುಗಳು ಸಹ ಈ ತಳಿಯ ಮೇಲೆ ಪ್ರಭಾವ ಬೀರಿದವು. ಇವು ಸರಾಸರಿ 70 ರಿಂದ 90 ಸೆಂಟಿಮೀಟರ್ ಎತ್ತರ ಮತ್ತು ಸರಾಸರಿ 115 ರಿಂದ 200 ಕೆಜಿ ತೂಕವನ್ನು ಹೊಂದಿರುವ ವಿಶ್ವದ ಅತ್ಯಂತ ಚಿಕ್ಕ ಜಾನುವಾರು ತಳಿಗಳಲ್ಲಿ ಒಂದಾಗಿದೆ. ಅತ್ಯಂತ ಸೌಮ್ಯ ಮತ್ತು ಸ್ನೇಹದಿಂದಿರುವ ಇವುಗಳ ನಿರ್ವಹಣೆ ಸುಲಭ. ಈ ತಳಿಯ ಹಸುಗಳು ಸರಾಸರಿ 4 ರಿಂದ 5 ಲೀಟರ್ ವರೆಗೂ ಹಾಲು ನೀಡುವ ಸಾಮರ್ಥ್ಯ ಹೊಂದಿವೆ. ಇತರ ಜಾನುವಾರು ತಳಿಗಳ ಹಾಲಿಗೆ ಹೋಲಿಸಿದರೆ ಇವುಗಳ ಹಾಲಿನಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿದೆ. ಸಾಮಾನ್ಯ ಹಸುವಿನ ಹಾಲಿನಲ್ಲಿ 3 ರಿಂದ 5% ಕೊಬ್ಬಿನ ಅಂಶವಿದ್ದರೆ ಪುಂಗನೂರು ಹಸುವಿನ ಹಾಲಿನಲ್ಲಿ ಕೊಬ್ಬಿನ ಅಂಶ ಸುಮಾರು 8% ಅಲ್ಲದೆ ಒಮೆಗಾ ಕೊಬ್ಬಿನ ಆಮ್ಲಗಳು, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂನಂತಹ ಪೋಷಕಾಂಶಗಳು ಸಮೃದ್ಧವಾಗಿದೆ. ಪುಂಗನೂರು ಹಸುಗಳು ಅಪರೂಪದ ಮತ್ತು ಅಳಿವಿನ ಅಂಚಿನಲ್ಲಿರುವ ತಳಿಯಾಗಿದೆ. ಕಿತ್ತೂರು ಜಿಲ್ಲೆಯ ಪಲಮನೇರ್ ಜಾನುವಾರು ಸಂಶೋಧನಾ ಕೇಂದ್ರವು ಪುಂಗನೂರು ಹಸುವಿನ ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿಯ ಮುಖ್ಯ ಕೇಂದ್ರವಾಗಿದೆ. ಅಂದಹಾಗೆ ನೀವೀಗ ನೋಡುತ್ತಿರುವುದು ನಮ್ಮದೇ ಯಲ್ಲಾಪುರದ ಕಡೊಳ್ಳಿಯಲ್ಲಿರುವ ಗೋವರ್ಧನ ಗೋಶಾಲೆಯಲ್ಲಿರುವ ಪುಟ್ಟ ಪುಂಗನೂರು ಕರುವನ್ನು.